ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ರಾಜ್ಯದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಗೃಹಜ್ಯೋತಿ ಮೂಲಕ ಉಚಿತ ಕರೆಂಟ್ ಪಡಿತಾ ಇರುವ ಗ್ರಾಹಕರಿಗೆ ಹಾಗೂ ರೈತರಿಗೆ ಇದೀಗ ಬಹುದೊಡ್ಡ ಶಾಕ್ ಎದುರಾಗಿದೆ. ಹೌದು, ಕರ್ನಾಟಕದ ವಿದ್ಯುತ್ ವಿತರಣಾ ವಲಯದಲ್ಲಿ ದಶಕಗಳಿಂದ ಇದ್ದ ಸರ್ಕಾರಿ ಏಕಸ್ವಾಮ್ಯ ಈಗ ಮುರಿಯುವ ಹಂತಕ್ಕೆ ಬಂದಿದೆ. ಅಂದ್ರೆ ನಮ್ಮ ಬೆಸ್ಕಾಂ, ಮೆಸ್ಕಾಂ, ಹೆಸ್ಕಾಂಗಳ ಜಾಗಕ್ಕೆ ಈಗ ಖಾಸಗಿ ಕಂಪನಿಗಳು ಎಂಟ್ರಿ ಕೊಡ್ತಾ ಇವೆ. ದೇಶದ ಖ್ಯಾತ ಟಾಟಾ ಪವರ್ ಕಂಪನಿ ಈಗಾಗಲೇ ರಾಜ್ಯದ 19 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆ ಮಾಡಲು ಲೈಸೆನ್ಸ್ ಕೇಳಿ ಕೆಇಆರ್ಸಿ ಕದ ತಟ್ಟಿದೆ. ಹಾಗಾದ್ರೆ ಟಾಟಾ ಕಂಪನಿಗೆ ಲೈಸೆನ್ಸ್ ಸಿಕ್ಕರೆ ರಾಜ್ಯದಲ್ಲಿ ಏನಾಗುತ್ತೆ? ಇದು ಜಿಯೋ ಏರ್ಟೆಲ್ನಿಂದಾಗಿ ಟೆಲಿಕಾಂ ಕ್ಷೇತ್ರದಲ್ಲಿ ಉಂಟಾದ ಕ್ರಾಂತಿಯಂತೆಯೇ ವಿದ್ಯುತ್ ಕ್ಷೇತ್ರದಲ್ಲೂ ಕ್ರಾಂತಿಗೆ ನಾಂದಿ ಹಾಡುತ್ತಾ ಸರ್ಕಾರಿ ಕಂಪನಿಗಳು ಮುಚ್ಚಿ ಹೋಗ್ತಾವ, ರೈತರಿಗೆ ಸಿಗ್ತಾ ಇರೋ ಉಚಿತ ಕರೆಂಟ್ ಮತ್ತು ಗೃಹಜ್ಯೋತಿ ಯೋಜನೆಗಳು ನಿಂತು ಹೋಗ್ತಾವ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಟಾಟಾ ಪವರ್ ಎಂಟ್ರಿ, ಬೆಸ್ಕಾಂ ಮೆಸ್ಕಾಂ ಉದ್ಯೋಗಿಗಳಿಗೆ ಶುರುವಾಯಿತು ನಡುಕ. ಸ್ನೇಹಿತರೆ, ಇಷ್ಟು ವರ್ಷ ನಿಮ್ಮ ಮನೆಗೆ, ನಿಮ್ಮ ಊರಿಗೆ ವಿದ್ಯುತ್ ಪೂರೈಕೆ ಮಾಡ್ತಾ ಬಂದಿರೋದು ಸರ್ಕಾರದ ಬೆಸ್ಕಾಂ, ಮೆಸ್ಕಾಂ ಅಥವಾ ಹೆಸ್ಕಾಂನಂಥ ಕಂಪನಿಗಳು. ಆದರೆ ವಿದ್ಯುತ್ ಕಾಯ್ದೆ 2003ರ ಪ್ರಕಾರ ಖಾಸಗಿ ಕಂಪನಿಗಳಿಗೂ ವಿದ್ಯುತ್ ವಿತರಣೆ ಮಾಡೋದಕ್ಕೆ ಅವಕಾಶ ಇದೆ. ಇದೇ ಕಾಯ್ದೆಯನ್ನು ಬಳಸಿಕೊಂಡು ಟಾಟಾ ಪವರ್ ಕಂಪನಿ ಇದೀಗ ಕರ್ನಾಟಕದಲ್ಲಿ ವಿದ್ಯುತ್ ವಿತರಣೆಗೆ ಅರ್ಜಿ ಸಲ್ಲಿಸಿದೆ. ಟಾಟಾ ಕಂಪನಿ ಕೇವಲ ಬೆಂಗಳೂರು ಒಂದೇ ಅಲ್ಲ, ಬೆಸ್ಕಾಂ, ಮೆಸ್ಕಾಂ, ಹೆಸ್ಕಾಂ ಮತ್ತು ನೆಸ್ಕ್ ವ್ಯಾಪ್ತಿಯ ಬರೋಬ್ಬರಿ 19 ಜಿಲ್ಲೆಗಳ ನಗರ ಪ್ರದೇಶಗಳಲ್ಲಿ ಕರೆಂಟ್ ಸಪ್ಲೈ ಮಾಡೋದಕ್ಕೆ ಮುಂದಾಗಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲೇ ಮುಂದಿನ 3 ವರ್ಷಗಳಲ್ಲಿ 1,86,000 ಗ್ರಾಹಕರಿಗೆ ಸೇವೆ ನೀಡೋ ಪ್ಲಾನ್ ಅನ್ನ ಟಾಟಾ ಕಂಪನಿ ಹಾಕೊಂಡಿದೆ. ಖಾಸಗಿ ಕಂಪನಿಗಳು ಎಂಟ್ರಿ ಕೊಟ್ರೆ ನಮಗೇನ್ ಲಾಭ ಅಂತ ನೀವು ಕೇಳಬಹುದು. ಈಗ ನೀವು ಮೊಬೈಲ್ ಸಿಮ್ಗೆ ಏರ್ಟೆಲ್ ಬೇಕಾ, ಜಿಯೋ ಬೇಕಾ ಅಥವಾ BSNL ಬೇಕಾ ಅಂತ ಹೇಗೆ ಆಯ್ಕೆ ಮಾಡ್ಕೊಳ್ತೀರೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಬೆಸ್ಕಾಂ ಕರೆಂಟ್ ಬೇಕಾ ಅಥವಾ ಟಾಟಾ ಕರೆಂಟ್ ಬೇಕಾ ಅಂತ ನೀವೇ ಸೆಲೆಕ್ಟ್ ಮಾಡಬಹುದು. 2 ಕಂಪನಿಗಳ ಮಧ್ಯೆ ಪೈಪೋಟಿ ಶುರುವಾಗೋದ್ರಿಂದ ಕರೆಂಟ್ ಬಿಲ್ ರೇಟ್ ಕಡಿಮೆಯಾಗಬಹುದು. ಬೆಸ್ಕಾಂನವರ ಲೈನ್ ಕಟ್, ಲೋ ವೋಲ್ಟೇಜ್ ಸಮಸ್ಯೆಗಳು ತಪ್ಪಿ 24x7 ಕ್ವಾಲಿಟಿ ಕರೆಂಟ್ ಸಿಗಬಹುದು ಅಂತ ಒಂದಿಷ್ಟು ಜನರು ಹೇಳ್ತಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ಟಾಟಾ ಕಂಪನಿ ಈಗಾಗಲೇ ಮುಂಬೈ, ದೆಹಲಿ, ಒಡಿಶಾಗಳಲ್ಲಿ ಯಶಸ್ವಿಯಾಗಿ ಕಡಿಮೆ ಬೆಲೆಯಲ್ಲಿ ವಿದ್ಯುತ್ ಪೂರೈಕೆ ಮಾಡ್ತಾ ಇದೆ. ಖಾಸಗೀಕರಣಕ್ಕೆ ಭಾರಿ ವಿರೋಧ, ನೌಕರರಿಂದ ಮುಷ್ಕರದ ಎಚ್ಚರಿಕೆ. ಸ್ನೇಹಿತರೆ, ಟಾಟಾ ಎಂಟ್ರಿಗೆ ಒಂದು ಕಡೆ ಸ್ವಾಗತ ಇದ್ರೆ ಮತ್ತೊಂದು ಕಡೆ ಭಾರಿ ವಿರೋಧವೂ ವ್ಯಕ್ತವಾಗ್ತಾ ಇದೆ. ಕೆಪಿಟಿಸಿಎಲ್ ನೌಕರರ ಸಂಘ ಮತ್ತು ರೈತ ಸಂಘಟನೆಗಳು ಇದರ ವಿರುದ್ಧ ಸಿಡಿದೆದ್ದಿವೆ. ಟಾಟಾ ಕಂಪನಿಗೆ ಲೈಸೆನ್ಸ್ ಕೊಟ್ರೆ ರಾಜ್ಯಾದ್ಯಂತ 55,000 ನೌಕರರು ಮುಷ್ಕರ ಮಾಡೋದಾಗಿ ನೌಕರರ ಸಂಘ ಎಚ್ಚರಿಕೆ ಕೊಟ್ಟಿದೆ. ಅವರ ವಾದ ಏನಂದ್ರೆ, ಟಾಟಾ ಕಂಪನಿ ಕೇವಲ ಲಾಭ ಬರುವ ನಗರ ಪ್ರದೇಶಗಳನ್ನ, ಅಂದ್ರೆ ಇಂಡಸ್ಟ್ರಿ, ಕಮರ್ಷಿಯಲ್ ಕನೆಕ್ಷನ್ ಇರೋ ಜಾಗಗಳನ್ನೇ ಟಾರ್ಗೆಟ್ ಮಾಡ್ತಿದೆ. ಇದು ಶುರುವಾದ್ರೆ ಸರ್ಕಾರಿ ಕಂಪನಿಗಳಿಗೆ ಲಾಭ ಬರ್ತಾ ಇದ್ದ ಬಿಗ್ ಕಸ್ಟಮರ್ಸ್ ಎಲ್ಲ ಟಾಟಾ ಕಡೆಗೆ ಹೋಗ್ತಾರೆ. ಆಗ ನಮ್ಮ ಸರ್ಕಾರಿ ಕಂಪನಿಗಳು ಸಂಪೂರ್ಣ ನಷ್ಟಕ್ಕೆ ಸಿಲುಕಿ ದಿವಾಳಿ ಆಗ್ತವೆ ಅನ್ನೋದು ನೌಕರರ ಆತಂಕ. ರದ್ದಾಗುತ್ತಾ ರೈತರ ಉಚಿತ ವಿದ್ಯುತ್ ಗೃಹಜ್ಯೋತಿ ಯೋಜನೆ? ಸ್ನೇಹಿತರೆ, ಎಲ್ರಿಗೂ ಕಾಡ್ತಾ ಇರೋ ದೊಡ್ಡ ಪ್ರಶ್ನೆ ಅಂದ್ರೆ ಇದುವೇ. ಸದ್ಯ ಬೆಸ್ಕಾಂ, ಮೆಸ್ಕಾಂ ಕಂಪನಿಗಳು ಇಂಡಸ್ಟ್ರಿಗಳಿಂದ ಸ್ವಲ್ಪ ಜಾಸ್ತಿ ಬಿಲ್ ವಸೂಲಿ ಮಾಡಿ ಆ ದುಡ್ಡಲ್ಲಿ ರೈತರಿಗೆ ಉಚಿತ ಕರೆಂಟ್ ಮತ್ತು ಬಡವರಿಗೆ 200 ಯೂನಿಟ್ ಗೃಹಜ್ಯೋತಿ ಫ್ರೀ ಕರೆಂಟ್ ಕೊಡ್ತಿದೆ. ಇದನ್ನ ಕ್ರಾಸ್ ಸಬ್ಸಿಡಿ ಅಂತಾರೆ. ಆದ್ರೆ ಟಾಟಾ ಕಂಪನಿ ಬಂದು ಆ ಇಂಡಸ್ಟ್ರಿ ಗ್ರಾಹಕರನ್ನೆಲ್ಲ ಎಳೆದುಕೊಂಡ್ರೆ ಸರ್ಕಾರಕ್ಕೆ ಫ್ರೀ ಕರೆಂಟ್ ಕೊಡಲು ದುಡ್ಡು ಎಲ್ಲಿಂದ ಬರುತ್ತೆ? ಆಗ ಅನಿವಾರ್ಯವಾಗಿ ಸರ್ಕಾರ ಸಬ್ಸಿಡಿಗಳನ್ನ ನಿಲ್ಲಿಸಬಹುದು. ಗೃಹಜ್ಯೋತಿ ಮತ್ತು ರೈತರ ಪಂಪ್ ಸೆಟ್ಗಳಿಗೆ ಸರಬರಾಜಾಗ್ತಾ ಇರೋ ಉಚಿತ ವಿದ್ಯುತ್ ಯೋಜನೆಗಳು ರದ್ದಾಗುವ ಅಪಾಯವಿದೆ. ಒಟ್ಟಿನಲ್ಲಿ ರಾಜ್ಯದ ಎಸ್ಕಾಂಗಳು ಈಗಾಗಲೇ 34,000 ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟದಲ್ಲಿವೆ. ವಿದ್ಯುತ್ ಸೋರಿಕೆ ತಪ್ಪಿಸಿ ದಕ್ಷತೆ ಹೆಚ್ಚಿಸಲು ಖಾಸಗೀಕರಣ ಅನಿವಾರ್ಯ ಅಂತ ಕೆಲವರು ಹೇಳಿದ್ರೆ, ಇದರಿಂದ ಸರ್ಕಾರಿ ಕಂಪನಿಗಳು ಮುಚ್ಚಿ ಹೋಗ್ತವೆ, ರೈತರಿಗೆ ಅನ್ಯಾಯ ಆಗುತ್ತೆ ಅಂತ ನೌಕರರು ವಾದಿಸ್ತಾ ಇದ್ದಾರೆ. ಈ ಬಗ್ಗೆ ಕೆಇಆರ್ಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ವಿದ್ಯುತ್ ವಿತರಣೆಯನ್ನ ಟಾಟಾದಂತ ಖಾಸಗಿ ಕಂಪನಿಗಳಿಗೆ ಕೊಡೋದು ಸರಿನಾ? ಇದರಿಂದ ಜನಸಾಮಾನ್ಯರಿಗೆ ನಿಜಕ್ಕೂ ಲಾಭ ಆಗತ್ತಾ ಅಥವಾ ನಷ್ಟನಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ.
ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಇಂಥ ಮತ್ತಷ್ಟು ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.